ಪಾಯಿಂಟ್ ಕ್ಲಿಯರ್ ಇದೆ. ನೀವು ಒಂದು ತಿಂಗಳ ಅವಕಾಶ ಕೊಡಿ, ಇಲ್ಲ 15 ದಿನ ಅವಕಾಶ ಕೊಡಿ. ಲೆಟ್ಸ್ ಡಿಸ್ಕಸ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಇಷ್ಟು ತರಾತುರಿಯಲ್ಲಿ 2 ದಿನದ ವಿಶೇಷ ಅಧಿವೇಶನ ಕರೆದು ಬಿಲ್ ಮಂಡನೆ ಮಾಡಬೇಕಾದ ಅನಿವಾರ್ಯತೆ ಏನ್ ಬಿತ್ತು ಬಿಜೆಪಿಗೆ ಅಂತ. ಇಟ್ ಇಸ್ ಟ್ರೂಲಿ ಲೈಕ್ ಕಾಂಗ್ರೆಸ್ ಏನು ಎಲೆಕ್ಷನ್ಸ್ ಇದೆ, ಎಲೆಕ್ಷನ್ಸ್ಗೆ ಹೆಣ್ಣು ಮಕ್ಕಳ ವಿರೋಧ ಪಕ್ಷಗಳು ಅಂತ ತೋರಿಸೋದಿದೆ, ಅದಕ್ಕೆ ಬಿಜೆಪಿ ತಗೊಂಡ್ಬಂತು ಅಂತಾರ ಅವರು. ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರು ಹೇಳ್ತಾರೆ ಚಾಣಕ್ಯನ ಮೀರಿಸಬಹುದಿತ್ತು ನೀವು ಅಂತ. ನಾವು ಇಷ್ಟೊಂದು ಸ್ಟ್ರಾಟಜಿ ಮಾಡಿದೀವಿ ಅಂತ ಹೇಳ್ತಿರಲ್ಲ, ಆದ್ರೆ ನೀವೇ ಹೇಳ್ತೀರಾ ಇಲ್ಲ ಇದು ಎಲೆಕ್ಷನ್ ಮೇಲೆ ಯಾವುದೇ ಆದಂತಹ ಪ್ರಭಾವ ಬೀರಲ್ಲ, ಮಹಿಳೆಯರು ಇದನ್ನ ನೋಡ್ತಾರೆ, ಅವ್ರಿಗೆ ಹಂಗ ಅನ್ಸಲ್ಲ ಅಂತ. ನೀವು ಡಿಸೈಡ್ ಮಾಡಿ ನಾವು ಸ್ಟ್ರಾಟಜಿ ಮಾಡಿದೀವೋ ಇದ್ರ ಬಗ್ಗೆ ಏನು ಅಂತ. ನಾವು ಮಾಡಿರುವಂತದ್ದು ಮುಂದಾಲೋಚನೆಯಿಂದ. ದಯವಿಟ್ಟು ಮೇಡಮ್ ದಯವಿಟ್ಟು ನೀವು ಮಾತಾಡಿದಾಗ ಒನ್ ಸೆಕೆಂಡ್. ಎಸ್, ಇದು 30-40 ವರ್ಷಗಳಿಂದ ಬಹಳಷ್ಟು ಬಾರಿ ಕಾಂಗ್ರೆಸ್ಗೆ ಅವಕಾಶ ಇದ್ದಿದ್ದಂತಹ ಸಮಯದಲ್ಲಿ ಬಿಜೆಪಿ ಯಾವತ್ತೂ ಮಹಿಳಾ ಮೀಸಲಾತಿ ವಿರುದ್ಧ ವೋಟ್ ಮಾಡಿಲ್ಲ. ಆದರೆ ಕಾಂಗ್ರೆಸ್ ಯಾವತ್ತೂ ಇದನ್ನ ನಿಜವಾಗ್ಲೂ ಪಾಸ್ ಮಾಡಬೇಕು, ಇದನ್ನ ಜಾರಿ ಮಾಡಬೇಕು ಅಂತ ಇದ್ದಿದ್ದೇ ಅಲ್ಲ. ಅಂತಹ ಒಂದು ಬಿಲ್ನ ನಾವು 2023ರಲ್ಲಿ ತಂದಾಗ ನೀವು ಕೇಳಿದಂತ ಪ್ರಶ್ನೆ ಇದು 24ಕ್ಕೆ ಯಾಕೆ ಮಾಡಲ್ಲ ಅಂತ. ಆ ಬಿಲ್ಲಲ್ಲೇ ಇದ್ದಂತ ಪ್ರಾವಿಷನ್ಸ್ ಪ್ರಕಾರವಾಗಿ ಒಂದು ವರ್ಷದಲ್ಲಿ ಜಾರಿ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಇಟ್ ವಾಸ್ ಲಿಂಕ್ ಟು, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಡಿಲಿಮಿಟೇಷನ್ ಅಂಡ್ ಸೆನ್ಸಸ್. ನಮಗೆ ಇವಾಗ ಏನ್ ಅನ್ಸಿದ್ದು ಅಂದ್ರೆ ಬಹಳ ಆಲೋಚನೆ ಆದಂತ ಸಮಯದಲ್ಲಿ ಅನ್ಸಿದ್ದು ಏನು ಅಂದ್ರೆ, ಇನ್ನೊಂದು ಎಲೆಕ್ಷನ್ ಸೈಕಲ್ ಮಿಸ್ ಆಗತ್ತಲ್ಲ, ಆಪೋಸಿಷನ್ ಬರ್ದಿರುವಂತಹ ಪತ್ರದ ಪ್ರಕಾರವಾಗಿ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡಿ ಬೇಕಾಗಿದ್ದಂತ ಎಲ್ಲ ಒಂದು ವ್ಯವಸ್ಥೆನ ಮಾಡೋದಕ್ಕೆ ಈ ಸ್ಪೆಷಲ್ ಸೆಷನ್ ಕರೆದಿದ್ದು. ನಂತರ ನೀವು ಕನ್ಸಲ್ಟೇಷನ್ ಅಂತ ಹೇಳ್ತಿರಲ್ಲ, ಹೇಳಿ ನಿಮ್ ವ್ಯೂಸ್ ಹೆಂಗ್ ಚೇಂಜ್ ಆಗ್ತಾ ಇತ್ತು. ಯಾಕೆಂದ್ರೆ ಅಮಿತ್ ಶಾ ಅವರು 50% ಪ್ರಪೋರ್ಷನ್ ಇನ್ಕ್ರೀಸ್ ನಾನು ಅಮೆಂಡ್ಮೆಂಟ್ ಹಾಕಿ ನಿಮಗೆ ಒನ್ ಅವರ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ ಸಮಯದಲ್ಲಿ ಗಪ್ಚುಪ್ ಆಪೋಸಿಷನ್ ಗಪ್ಚುಪ್. ನಿಮಗೆ ನಿಜವಾಗ್ಲೂ ಅದು ಬೇಕಾಗಿತ್ತಾ? ಇಲ್ಲ, ನಿಮಗೆ ಬೇಕಾಗಿರ್ಲಿಲ್ಲ. ನಿಮಗೆ ಮಹಿಳಾ ಮೀಸಲಾತಿ ನಿಜವಾಗ್ಲೂ ಜಾರಿಗೆ ಬರುತ್ತೆ ಅಂತ ನೀವು ಅನ್ಕೊಂಡಿರ್ಲಿಲ್ಲ, ಬೇಕಾಗಿರ್ಲಿಲ್ಲ ನಿಮಗೆ. ಹಾಗಾಗಿ ನೀವು ಸಪೋರ್ಟ್ ಮಾಡಲಿಲ್ಲ. ನಾವೇ ತಂದಿದಂತಹ ಬಿಲ್ ನಾವೇ ಡಿಫೀಟ್ ಮಾಡಬೇಕು ಅಂತ ಅಷ್ಟೊಂದು ಚಾಣಕ್ಯತೆ ನಮಗಿದೆ. ಆದ್ರೆ ಅದ್ರದ್ದು ಇಂಪ್ಯಾಕ್ಟ್ ಆಗೋದಿಲ್ಲ. ಯಾಕೆಂದ್ರೆ ತಮಿಳುನಾಡು ಮತ್ತೆ ಬೆಂಗಾಲಲ್ಲಿ ಮಹಿಳೆಯರು ಒಪ್ಪದಿಲ್ಲ ಅಂದ್ರೆ ನಾವು ಏನಕ್ಕೆ ಮಾಡಿದೀವಿ ಅನ್ಕೊಂಡಿದ್ದೀರಾ? ಮುಂದಾಲೋಚನೆಯಿಂದ ಇದೇ ಸರ್ಕಾರ ಆರ್ಟಿಕಲ್ 370 ತೆಗೆದಿದ್ದು, ಇದೇ ಸರ್ಕಾರ ಆಪೋಸಿಷನ್ ಸಿಂಧೂರ್ ಮಾಡಬೇಕಾದಂತಹ ಸಮಯದಲ್ಲಿ ನೀವು ಪ್ರಶ್ನೆ ಕೇಳಿದ್ದು. ಯಾವುದೇ ಆದಂತಹ ಮುಂದಾಲೋಚನೆ ಇಟ್ಕೊಂಡು ಮಾಡಬೇಕಾದಂತಹ ಸಮಯದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡುತ್ತೆ ಹೊರತು ಮಹಿಳೆಯರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಸಾಮಾನ್ಯ ಮಹಿಳೆಯರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಮತ್ತೆ ಅಲ್ಲಿ ಉಪಯೋಗಿಸಿದಂತಹ ಭಾಷೆ, ಕಣಿಮೊಳ್ಳಿ ಅವರು ಹೇಳ್ತಾರೆ, ಇವ್ರದೇ ಆದಂತಹ ವಿರೋಧ ಪಕ್ಷದ ಕಾಂಗ್ರೆಸ್ ಅವರದ ಆತ್ಮೀಯರಾದಂಥವ್ರು ಹೇಳ್ತಾರೆ, ಮಹಿಳೆಯರು ನಾವು ಇಷ್ಟಿದೀವಿ ಇವಾಗಲೇ ಮಾತಾಡೋದಕ್ಕೆ ಬಿಡಲ್ಲ, ಇನ್ನು 850 ಆದ್ರೆ ಎಲ್ಲಿ ಮಾತಾಡೋಕೆ ಬಿಡ್ತಾರೆ ನಮ್ಮನ್ನ ಅಂತ. ಅಷ್ಟು ಆ ಮನಸ್ಥಿತಿಲಿ ಇದ್ದಾರೆ ಇನ್ನು ಈ ಪರಿವಾರವಾದಂತಹ ರಾಜಕಾರಣ ಪಕ್ಷಗಳು. ಆದ್ರೆ ನಾವು ಹೇಳ್ತಾ ಇರೋದು, ನರೇಂದ್ರ ಮೋದಿ ಅವರು ಹೇಳ್ತಿದ್ದು, ನೀವೇ ತಗೊಳ್ಳಿ ಕ್ರೆಡಿಟ್ ಅನ್ನ, ಇದನ್ನ ಪಾಸ್ ಮಾಡಿಕೊಡಿ, ನೀವೇ ತಗೊಳ್ಳಿ ಕ್ರೆಡಿಟ್ ಅನ್ನ, ನಮಗ್ ಬೇಕಾಗಿಲ್ಲ ಕ್ರೆಡಿಟ್, ನೀವೇ ತಗೊಳ್ಳಿ, ಆದ್ರೆ ಪಾಸ್ ಮಾಡಿಸಿ ಇದನ್ನ. ಅರ್ಜೆನ್ಸಿ 30 ವರ್ಷ ಕಾದಿರುವಂತಹ ಕರ್ನಾಟಕದ ಮತ್ತು ಭಾರತದ ಮಹಿಳೆಯರಿಗೆ ತಕ್ಷಣವಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ. ಮತ್ತೆ ಅವರು ವಕೀಲರು ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಂತ ವಿಷಯ ಇದು ಹೇಳ್ತಾ ನಾನು ಮುಗಿಸ್ತೀನಿ ನನ್ನ ಮಾತುಗಳನ್ನ. ಯಾಕೆ ಬೇಕಾಗಿತ್ತು ಪ್ರಚಾರ, ಯಾಕೆ ಬೇಕಾಗಿತ್ತು ಇಷ್ಟು ಮಹಿಳೆಯರ ಜೊತೆ ಮಾತಾಡುವಂಥದ್ದು? ಮೇಡಮ್, ನಾನು ಒಬ್ಬ ಕಾರ್ಯಕರ್ತೆಯಾಗಿ ಈ ಒಂದು ವಾರದಲ್ಲಿ ಕಲಬುರಗಿ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ಎಲ್ಲರ ಜೊತೆ ಚರ್ಚೆ ಮಾಡ್ಕೊಂಡು ಬಂದೆ. ಎಷ್ಟು ಆಸಕ್ತಿಯಿಂದ ಮಾತಾಡಿದ್ರು ಮಹಿಳೆಯರು. ಒಂದು ಅವಕಾಶ ಸಿಗ್ತಾ ಇದೆ ನಮಗೆ, ಎಷ್ಟು ಖುಷಿಯಾಗಿ ಹೇಳಿದ್ರು. ನಮ್ಮ ಪ್ರಧಾನಿಗಳು ಆಗಲೇ 23ರಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ, ಆದರೆ ಜಾರಿಗೆ ಬರುತ್ತಾ ಅಂತ ನಮ್ಗೆಲ್ಲರಿಗೂ ಪ್ರಶ್ನೆ ಇತ್ತು. ಕಾಂಗ್ರೆಸ್ ಅವ್ರು ಬಿಡ್ತಾರೆ ಅಂತ ಎಲ್ಲರಿಗೂ ಪ್ರಶ್ನೆ ಇತ್ತು. ಆದರೆ ಇಂತಹ ಒಂದು ವೇಗವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈ ಒಂದು ಸ್ಪೆಷಲ್ ಆಗಿ ಒಂದು ಸೆಷನ್ ಕರೆದಿದ್ದಾರಲ್ಲ, ಹಾಗೆಯೇ 23ನಲ್ಲೂ ಕೂಡ ಇಂಪ್ಲಿಮೆಂಟ್ ಡಿಸ್ಕಸ್ ಮಾಡಬೇಕಾದ ಸಮಯದಲ್ಲಿ ಸ್ಪೆಷಲ್ ಸೆಷನ್ನೇ ಕರೆದಿದ್ದು. 6 ಮಂತ್ ಕನ್ಸಲ್ಟೇಷನ್ ಆಗಲಿಲ್ಲ ಭಾವನಾ ಅವರೇ. ಮೊದಲನೇ ಬಾರಿ 23ನಲ್ಲಿ ಕಾಮನ್ ವುಮೆನ್ ಕ್ವೆಶ್ಚನ್ ಇದೆ ನಿಮಗೆ. ಕಾಮನ್ ವುಮೆನ್ ಕ್ವೆಶ್ಚನ್ ಇದೆ. ಒಂದು ರಿಪ್ರೆಸೆಂಟೇಷನ್ ಕೊಡೋದಕ್ಕೆ, ಭವ್ಯ ಐ ವಿಲ್ ಕಮ್ ಬ್ಯಾಕ್ ಭವ್ಯ, ನನ್ನ ಕ್ವೆಶ್ಚನ್ ಇದೆ. ಒಂದು ರಿಪ್ರೆಸೆಂಟೇಷನ್ ಕೊಡೋದಕ್ಕೆ ಒಂದು ಮಸೂದೆನೇ ಬರಬೇಕಾ ಅಂತ. ನಾನು ಈಗಾಗಲೇ ನಿಮಗೆ ಡೇಟಾ ಸಮೇತ ಹೇಳ್ತಾ ಇದ್ದೆ, ಒಂದು ರಿಪ್ರೆಸೆಂಟೇಷನ್ ಕೊಡೋದಕ್ಕೆ ಒಂದು ಮಸೂದೆನೇ ಬರಬೇಕಾ? ಈಗ ಬಿಜೆಪಿ ಸರ್ಕಾರ ಮಹಿಳಾ ಮೀಸಲಾತಿಯನ್ನ ಪುಷ್ ಮಾಡ್ತಾ ಇದೆ. ಪ್ರಧಾನಿ ಮೋದಿ ಸಂಸತ್ನಲ್ಲೂ ಕೂಡ ಕೇಳಿದ್ರು, ರಿಕ್ವೆಸ್ಟ್ ಮಾಡಿದ್ರು, ಟ್ವಿಟರ್ನಲ್ಲೂ ರಿಕ್ವೆಸ್ಟ್ ಮಾಡಿದ್ರು. ಟೆಲ್ ಮಿ ಅಬೌಟ್ ದ ಡೇಟಾ. ಕಳೆದ 2024ರ ಡೇಟಾ ತಗೊಳ್ಳಿ, ಈಗಿನ ಪಂಚರಾಜ್ಯಗಳ ಡೇಟಾ ತಗೊಳ್ಳಿ. ನಿಮ್ಮ ರಿಪ್ರೆಸೆಂಟೇಷನ್ ಬಗ್ಗೆ, ನಿಮಗೆ ಮಹಿಳಾ ರಿಪ್ರೆಸೆಂಟೇಷನ್ ಬಗ್ಗೆ ಅಷ್ಟು ಆಸಕ್ತಿ ಇದ್ರೆ ಟಿಕೆಟ್ಗಳ ಹಂಚಿಕೆಯಲ್ಲಿ ಯಾಕೆ ಆ ಆಸಕ್ತಿ ಕಂಡು ಬರಲ್ಲ? ವೈ ಇಟ್ ಇಸ್ ನಾಟ್ ಪಾಸಿಬಲ್? ಒಬ್ಬ ರಾಜಕೀಯ ಪಕ್ಷವಾಗಿ ನಾನು ಕೇಳ್ತೇನೆ, ಸುರಭಿ ಅವರಿಗೆ ಪ್ರಶ್ನೆ ಅದು. ಓಕೆ, ಈ ಒಂದು ಪ್ರಶ್ನೆ ನಿಜವಾಗ್ಲೂ ಕಠಿಣವಾದಂತಹ ಪ್ರಶ್ನೆ. ಇದ್ರಲ್ಲಿ ಬಹುಶಃ ನಾವೆಲ್ಲರೂ ಒಪ್ತೀವೇನೋ.
ವಿಶ್ವಾದ್ಯಂತ ಇದೊಂದು ಸಮಸ್ಯೆ. ವಿಶ್ವಾದ್ಯಂತ 50% ಎಲ್ಲ ದೇಶಗಳಲ್ಲೂ ರೆಪ್ರೆಸೆಂಟೇಷನ್ ಇದೆ ಅಂತ ಇಲ್ಲ. ಮತ್ತೆ ನಮ್ಮ ಬ್ರಿಟನ್ನಲ್ಲಿ 40 ಇದೆ, UAE ನಲ್ಲಿ 50 ಇದೆ, ಅದೂನು ಅವರು 40 ಇದೆ, 44 ಇದೆ. ಹೌದು, ಸ್ವೀಡನ್ನಲ್ಲೂ 40s ಇದೆ, ಆಸ್ಟ್ರೇಲಿಯಾನಲ್ಲೂ ಹಾಗೆ ಇದೆ. ರುವಾಂಡಾನಲ್ಲಿ ಜೆನೋಸೈಡ್ ಆದ ನಂತರ ಇನ್ಕ್ರೀಸ್ ಆಗಿರುವಂಥದ್ದು, ಅಂದರೆ ಪುರುಷರು ಇಲ್ಲೇ ಇರುವಂತಹ ಸಂದರ್ಭದಲ್ಲಿ. ನಮ್ಮಲ್ಲಿರೋದು 14%, ಮತ್ತು ಕರ್ನಾಟಕದಲ್ಲಿ ಇರುವಂಥದ್ದು ವೆರಿ ಲೋ 4.5%. 10 ಜನ ಮಹಿಳೆಯರು 1981 ಆದ ನಂತರ ಮೊದಲನೇ ಬಾರಿ ಡಬಲ್ ಡಿಜಿಟ್ ನಾವು ಮಾಡಿರುವಂಥದ್ದು ಈ ಒಂದು ಅಸೆಂಬ್ಲಿನಲ್ಲಿ. ಹಾಗಾಗಿ ಪುರುಷ ಪ್ರಧಾನ ಸಮಾಜದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಆ ಹಕ್ಕು, ಮತ್ತು ನೋಡಿ ಎಲ್ಲ ಸಮಾಜದ ಎಲ್ಲ ಭಾಗಗಳಲ್ಲೂ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ. ಆದರೆ ರಾಜಕೀಯದಲ್ಲಿ ಯಾಕೆ ಬರ್ತಿಲ್ಲ ಅನ್ನೋ ಒಂದು ಪ್ರಶ್ನೆನ ಉತ್ತರಕ್ಕೆ ಅದರದ್ದೇ ಆದಂತಹ ಒಂದು ಮ್ಯಾಸ್ಕ್ಯುಲಿನ್ ಡೊಮೇನ್ ಅಂತ ನೋಡ್ಕೊಂಡು ಬಂದಿರುವಂಥದ್ದು ರಾಜಕೀಯವನ್ನು. ಮತ್ತೆ ಯಾಕೆ ನಾವು ಮೀಸಲಾತಿ ತರಬೇಕಿತ್ತು ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬೇರೆ ಇದು ಮೀಸಲಾತಿ ತರಬೇಕಿತ್ತಲ್ಲ, ಮೀಸಲಾತಿನೇ ಯಾಕೆ ತರಬೇಕಿತ್ತು ಅಂತ. ಇದು ಭವ್ಯ ಅವರು ಜೆಂಡರ್ ಓದಿರೋಂಥವ್ರು, ಬೇರೆ ಅಬ್ರಾಡಿನ ಯೂನಿವರ್ಸಿಟಿಯಲ್ಲಿ ನಾನು ಓದಿರೋಂಥವಳು. ಅಲ್ಲಿ ಒಂದು ನಮ್ಮ ಹೇಳ್ತಾರೆ ಏನು ಅಂದರೆ ಬಹಳ ಡಿಫ್ರೆಂಟ್ ಮೆಥಡ್ಸ್ ಇದೆ. ಇಂಟರ್ನಲ್ ಪಾರ್ಟಿ ರಿಸರ್ವೇಷನ್ ಇರ್ಬೋದು, ಪ್ರಪೋರ್ಷನಲ್ ಆಗಿ ರೆಪ್ರೆಸೆಂಟ್ ಮಾಡುವಂಥದ್ದು ಇರ್ಬೋದು, ಅಥವಾ ಇದು ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡುವಂಥದ್ದು. ನಮ್ಮ ದೇಶದ ವಿವಿಧತೆ ಮತ್ತು ನಮ್ಮ ಸಂಖ್ಯೆಯನ್ನು ನೋಡ್ಕೊಂಡು ಬಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಸ್ ದ ಮೋಸ್ಟ್ ಆ್ಯಂಡ್ ಇನ್ ಲಾ ಇಸ್ ದ ಮೋಸ್ಟ್ ಎಫೆಕ್ಟಿವ್ ವೇ ಅಂತ ಬಹಳಷ್ಟು ರಿಸರ್ಚ್ ತೋರಿಸಿದೆ. ಇದು 74th 73rd ಅಮೆಂಡ್ಮೆಂಟಲ್ಲಿ ಆಗಿರುವಂಥ ಹ್ಯೂಜ್ ನಂಬರ್ ಆಫ್ ಇನ್ಕ್ರೀಸ್ ಆಫ್ ವಿಮೆನ್ ನೋಡ್ಕೊಂಡು ಬಂದರೆ ಬಹಳಷ್ಟು ರಿಸರ್ಚ್, ಒಬ್ಬರು ತನುಶ್ರೀ ಗೋಯಲ್ ಅಂತ ರಿಸರ್ಚ್ ಮಾಡಿರುವಂಥವ್ರು ತೋರಿಸ್ತಾರೆ. ಬಹಳ ವರ್ಷದಾದ ನಂತರ ಮೀಸಲಾತಿಯ ಮೂಲಕ ರೋಲ್ ಮಾಡೆಲ್ ಎಫೆಕ್ಟ್, ಬಹಳಷ್ಟು ಜನ ಮಹಿಳೆ ಮುಂದೆ ಹೋಗ್ತಿರೋದನ್ನ ನೋಡಿದಾಗ ಇನ್ನೂ ಮಹಿಳೆಯರು ರಾಜಕೀಯಕ್ಕೆ ಬರ್ತಾರೆ, ಸೊಸೈಟಿ ಚೇಂಜ್ ಮಾಡೋದಕ್ಕೆ ಅದು ಕಾಣಿಸ್ಬೇಕು ಅಂತ. ಹಾಗಾಗಿ ಮೋಸ್ಟ್ ಎಫೆಕ್ಟಿವ್ ಇನ್ಸ್ಟ್ರೂಮೆಂಟ್ ಅಂತ ನಾವು ಡಿಸೈಡ್ ಮಾಡಿರುವಂಥದ್ದು ಈ ಲಾ. ಹಾಗಾಗಿ ಇದನ್ನ ನಾವು ಬಹಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇರುವಂಥದ್ದು, ಹೋರಾಟ ಮಾಡ್ತಾ ಇರೋದು. ಓಕೆ ಭವ್ಯ, ಸೇಮ್ ಕ್ವಶನ್ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.